ಆ ಚೈನು ಬುಕ್ಸು ಎಲ್ಲ ಚೀಲೊಳಗೆ ಸೇಫ್ ಆಗದಾವಲ್ಲ ಲೆಟ್ರ್ ಇಲ್ಲ. ಹಾಂ ರಾಘವ್ ಎಲ್ಲ ಅಲ್ಲೇ ಅದಾವು. ನಾ ಏನು ಅವನೇನು ಹಿಡ್ದಿಲ್ಲ. ನೀ ತಗೊಂಡಂತ್ಲೆ ಈ ಕ್ಯಾಸೆಟ್ ಒಂದು ತಗೊಂಡೇನಿ ನೋಡಿ. ಹಾಂ ಆಯ್ತಾಳು ತಗೋ. ಪ್ಲೇ ಮಾಡ್ಲೇನು ಇದನ್ನ? ಹಾಂ ಮಾಡು. ಅಣ್ಣ ಮುಂದೊಂದು ದಿನ ಯಾವತ್ತಾದ್ರೂ ಈ ಕ್ಯಾಸೆಟ್ ನಿನಗೆ ಸಿಕ್ತಂದ್ರ ಒಂದು ಸಲ ನನ್ನ ಮಾತಿನ ಮೇಲೆ ನಂಬಿಕೆ ಇಡೋಣ ಪ್ಲೀಸ್. ನಿನ್ ಕೈ ಮುಗಿದು ಕೇಳ್ಕೊತೇನ, ಒಂದು ಸಲ ನನ್ನ ಮಾತು ನಂಬ. ನಿಂಗೇನು ಅನ್ನೋದು ಅರ್ಥ ಆಕೈತಿ. ನನ್ನ ಮೇಲೆ ನಂಬಿಕೆ ಇಡೋಣ. ಜಗದೀಶ್ ಅನ್ನೋರು ನನ್ನ ಭೇಟಿ ಆಗಿದ್ದಕ್ಕೆ ನಿಜಾನ, ಆದ್ರೆ ಅವ್ರೊಬ್ರೇ ಇರ್ಲಿಲ್ಲನ. ಅವ್ರೊಬ್ರ ಜೊತೆ ಇನ್ನೊಬ್ರು ಯಾರೋ ಇದ್ರನ. ಇನ್ನೊಬ್ಬ ಅಂತಾಳಲ್ಲೋ, ಯಾರಿರ್ಬೋದು? ಏನಪ್ಪ, ನನಗಂತೂ ಒಂದು ಅರ್ಥ ಆಗೋದು. ಅಳಬೇಕು ನಗಬೇಕು ಒಂದು ತಿಳಿವತ್ತು ನನಗೆ. ಅವನ ಜೊತೆ ಏನ್ ಬಂದಿದ್ದಲ್ಲ ನಾ ವ್ಯಕ್ತಿ, ಅವನ ಯಾವಾಗ್ಲೂ ಒಂದ್ಸಲ ನೋಡ್ದಂಗ ಆಗೈತಿ. ಆ ಕೈಯಾಗಿದ್ದ ಮಚ್ಚುನು ನನಗ್ ಪರಿಚಯ ಇದ್ದಂಗ ಐತದ. ನೋಡಿ ನಾ ಕೈಯಾಗಿದ್ದದ್ ಗುರುತ್ನು ನನಗೆ ಯಾಕೋ ಅವ್ರು ಒಂದ್ಸಲ ಪರಿಚಯ ಇದ್ದಂಗ ಅನ್ಸಾಯ್ತಿ. ನೋಡಿದ್ ನೆನಪೈತಿ, ಯಾರು ಅನ್ನೋದು ಅರ್ಥ ಆಗ್ಲಿಲ್ಲ ಸರಿಯಾಗಿ. ಮುಖಕ್ಕೆ ಮಾಸ್ಕ್ ಹಾಕೊಂಡಿರೋ ಆ ಕೈ ಮೇಲೆ ಏನ್ ಗುರುತಿತ್ತಲ್ಲ, ಅದನ್ನ ಎಲ್ಲೋ ಒಂದ್ಸಲ ನೋಡಿದ್ ನೆನಪನ. ಮುಖಕ್ ಮಾಸ್ಕ್ ಹಾಕೊಂತಿಂದ ಮುಖ ನನ್ಗೇನ್ ಗುರುತಿರ್ಲಿಲ್ಲ, ಆದ್ರ ಕೈಯಾಗಿನ ಮಚ್ಚಿನ ನೋಡಿ ನಂಗೆ ನೆನಪೈತ ಗುರುತು. ಯಾವ ಗುರುತ್ಲಿಪ್ಪ? ಅದನ್ನ ನಾವು ತಿಳ್ಕೊಬೇಕು ನೋಡ್ಲೇ ದೋಸ್ತ. ಅವನ ಆಗೋತಾನೆ ಇದು ಬಂದತನ ಮುಗಿತ್ ಅನ್ನಿಸ್ತೈತಿ. ಆಯ್ತಾ. ಈಗ ಶಿವಗತ್ತು ಬಾಟ್ನ ನಮ್ಮ ಗಾರ್ಡನ್ ಬಾ ಅಂತಾನೆ, ಒಂದು ಸ್ವಲ್ಪ ಮಾತಾಡೋನು. ಹಾಂ ಸರಿ ಹೇಳ್ತೇನೆ. ಇದನ್ನೆಲ್ಲ ಎತ್ತಿ ಒಂದು ಕಡೆ ಎಲ್ಲರೂ ಸೇಫಾಗಿ ಇಟ್ಬಾ, ನಾ ಹೇಳ್ತೇನೆ. ಹಾಂ ಸರಿ. ಎಲ್ಲದಿ ಶಿವು? ಇಲ್ಲೇ ಅಂಗಡಿ ಕಡೆ ಇದ್ದೇನೆ, ಯಾಕೆ ಹೇಳು? ಒಂಚೂರ ಇಲ್ಲಿ ರಾಘವ್ ಗಾರ್ಡನ್ಗೆ ಬಾ, ಗೀತಾನ ಸಾಕ್ಷಿನ ಕರ್ಕೊಂಡು ಬಾ. ಯಾಕೆ ಏನಾಯ್ತು? ಏನಿಲ್ಲ, ಸ್ವಲ್ಪ ಕೆಲಸ ಇತ್ತು, ಬಾ. ಹಾಂ ಸರಿ, ಒಂದು 10 ನಿಮಿಷ ಬಂದೆವು ನಾವು. ಓಕೆ ಸರಿ ಸರಿ ಆಯ್ತಾ. ಹಚ್ಚಿದೇನು ಫೋನ? ಹಾಂ ರಾಘವ್ ಹಚ್ಚಿನ, ಒಂದು 10 ನಿಮಿಷದಾಗ ಬರ್ತಾರಂತ. ನಡಿ ಅಲ್ಲೇ ಕೂಡ ನಡಿ, ನಾನು ಪೂಜಾನ ಕರ್ಕೊಂಡು ಬರ್ತೇನೆ. ಹಾಂ ಆಯ್ತು. ಇನ್ನೂ ಬರಲಿಲ್ಲ ಇವ್ರ? ಹಾಂ ಫೋನ್ ಮಾಡೀನಿ, ಬರ್ಬೋದು ಒಂದು 10 ನಿಮಿಷ. ಯಾಕಣ್ಣ ಇಲ್ಲಿಗೆ ಬರಕ್ ಹೇಳಿದ್ವಿ? ಯಾಕಿಲ್ಲವ, ಅವರು ಬರಲಿ, ಎಲ್ಲರೂ ಬಂದಿದ್ದು ಹೇಳ್ತೇನೆ. ಯಾಕೋ ಬರಕ್ಕೆ ಹೇಳಿದ್ದೆ ಅಂತ? ಯಾಕಿಲ್ಲ, ಸ್ವಲ್ಪ ಕೆಲಸ ಇದ್ದು, ಕುಂಡ್ರು ಬರ್ರಿ ಮೊದಲು. ಹಾಂ ಸರಿ. ಯಾಕ್ಲೆಪ್ಪ ಇವತ್ತು ಯಾರ ಮುಖದಾಗೂ ನಗು ಇಲ್ಲ? ಏನಾತ್ ನಮ್ಮ ಗ್ರೂಪಿಗೆ? ಏನಾತ ಹೇಳ್ತಾಗಪ್ಪ ಇವತ್ತು? ಏನಾಯ್ತು? ಏನ್ಲಿಪ್ಪ, ಒಂದ್ಸಲ ಎಲ್ಲ ಕೇಳಿರ ಭಯಾನ ಆಕೈತಿ. ಮಾಯಾ ವಿಷಯ ನಿಜವಾಗ್ಲೂ ಇಷ್ಟು ದೊಡ್ಡದ? ಆಕಿನ ಜೀವನದಾಗ ಇಷ್ಟೆಲ್ಲ ಆಗೈತಿ, ನಮಗ್ ಗೊತ್ತಾಗ್ಲಿಲ್ಲ. ನನಗೂ ಮೊದಲು ಇಷ್ಟು ದೊಡ್ಡ ರಹಸ್ಯ ಐತಿ, ಹಿಂಗೆಲ್ಲ ಆಗೈತೆ ಆ ಹುಡುಗಿಗೆ ಅನ್ನೋದು ಅರ್ಥ ಆಗ್ಲಿಲ್ಲ ನೋಡಿ. ಈಗ ಗೊತ್ತಾಗತ್ತೈತಿ. ಮತ್ತೇನೇನ್ ಸಿಕ್ಕೈತಿ ನಿನಗ್ರಾಗ? ಆಕಿದ ಒಂದು ಬಳಿ ಸಿಕ್ಕೈತಿ, ಒಂದು ಚೈನ್ ಸಿಕ್ಕೈತಿ, ಒಂದು ಕ್ಯಾಸೆಟ್ ಸಿಕ್ಕೈತಿ, ಟೇಪ್ ರಿಕಾರ್ಡ್ ವಿತ್ ಕ್ಯಾಸೆಟ್ ಸಿಕ್ಕೈತಿ, ಮತ್ತು ಒಂದು ಲೆಟರ್ ಸಿಕ್ಕೈತಿ, ಒಂದು ರಿಜಿಸ್ಟರ್ ಬುಕ್ ಸಿಕ್ಕೈತಿ. ಆಯ್ತು, ಇಷ್ಟ ಸಿಕ್ಕೈತಿ. ಏನಂತ ಐತನ ಪತ್ರದಾಗ? ಜಗದೀಶ್ ಮಾಯಾನ ಭೇಟಿಯಾಗಿದ್ದ ಸಣ್ಣ ಸುಳಿವು ಸಿಕ್ಕೈತಿ. ಜಗದೀಶ್ ಅಂದ್ರ ಆ ದೇವರಾಜ್ ಅಂಕಲ್ ಕೂಡ ಯಾವಾಗ್ಲೂ ಇರ್ತಾನಲ್ಲ, ಒಬ್ಬ ದಮ್ಮಂಗ ಅವ. ಅವನ ನೋಡು. ಅವ ಯಾಕೆ ಮಾಯಾನ್ ಭೇಟಿಯಾಗಿದ್ದ? ಯಾವ ಕಾರಣಕ್ಕೆ ಭೇಟಿಯಾಗಿದ್ದ? ಅದನ್ನ ತಿಳ್ಕೊಬೇಕು ನೋಡಿ ನಾವೀಗ. ಅದ ನನಗೂ ಅರ್ಥ ಆಗ್ಲಿಲ್ಲ. ಮಾಯಾ ಸಾಯಿಗಿಂತ ಮೊದ್ಲು ಏನಾರ ಹೇಳಿ ಅನ್ಬಸ ನಿಮಗ? ಒಂದು ಮಾತು ಹೇಳ ಮಗ. ಏನದ? ನಾ ನಂಬಿದವರ ನನ್ನ ವಿರುದ್ಧ ನಿಂತಾರಂತಂದ ಹೇಳ ಅಷ್ಟ. ಆ ಕ್ಯಾಸೆಟ್ ಒಳಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಐತಿ. ಏನಂತ? ಜಗದೀಶ್ ಒಬ್ರ ಇರ್ಲಿಲ್ಲ. ಮತ್ತಾರ ಇದ್ರಂತ ಅವ್ರು ಕೂಡ? ಮಾಯಾಗ ಆ ಮನುಷ್ಯ ಯಾರು ಅನ್ನೋದು ಗೊತ್ತಿಲ್ಲ, ಯಾಕಂದ್ರ ಅವ ಮುಖಕ್ಕ ಮಾಸ್ಕ್ ಹಾಕೊಂಡಿದ್ದಂತ ಗೊತ್ತಿಲ್ಲ. ಆದ್ರ ಆ ಕೈ ಮೇಲೆ ಏನ ಗುರುತಿತ್ಲ, ಅದ ಪರಿಚಯದ ಐತ್ ಅನ್ಲಕ್ಕೆ. ಎಲ್ಲೋ ನೋಡ್ಯಾನಂತ ಗುರುತ್ ಕೈಯಾಗಿಂದ. ಅಷ್ಟ ಹೇಳಕ್ ಮತ್ತೊಂದ್ ಏನಿಲ್ಲ. ಯಾವ ಗುರುತು? ಅಷ್ಟ ಹೇಳು. ಅಷ್ಟೊತ್ತಿಗೆ ಕ್ಯಾಸೆಟ್ ನಿಂತಿತ್ತದ ಏನಾಗೈತೆ ಆಂಬಲ್ಲ ರೀಲ್ ಬ್ಯಾರೆ ಟೈಪಿಗೆ ಸುತ್ತಿಸ್ಕೊಂಡ್ ರಿಪೇರ್ ಮಾಡಿಸ್ಕೋಬೇಕು ನೋಡೋದು. ಅಯ್ಯೋ, ಇಷ್ಟು ಹೇಳ ಕ್ಯಾಸೆಟ ನಿಲ್ಬೇಕಾ? ಅದ ಸಸ್ಪೆನ್ಸ್ ಶಿವು. ನನಗೆ ಸಸ್ಪೆನ್ಸ್ ಬೇಡ, ಉತ್ತರ ಬೇಕಾ. ಏನ್ ಅನ್ನೋದೊಮ್ಮೆ ಕಂಡ್ಕೊಂಡ್ರ ಫುಲ್ ಕ್ಲಿಯರ್ ಆಕೈತಿ. ನೀ ಯಾವಾಗ್ಲೂ ಹಿಂಗ ನೋಡ್ಸು. ನನ್ನ ತಲೆ ಹಡೋದಗದೈತಿ ನಿಂಬದು. ಏನ್ ಮಾಡ್ಲಾ ಯಾರ? ಏನಿದ್ ಬಡ ಬಡ ಹುಡುಕಿರ ಹೇಳಂಗಿಲ್ಲ, ಅರ್ಧ ಮುರ್ಧ ಹೇಳ್ಬಿಡ್ತೀರಿ. ನಮಗೆ ನಿದ್ದೆ ಹತ್ತಂಗಿಲ್ಲ, ಏನಿಲ್ಲ. ಹುಡುಕ ಮುಂದೆ ಹೋಗಿ ಧೈರ್ಯ ಮಾಡಿ ಹುಡುಕ್. ನಾನು ನೋಡಿ ಧೈರ್ಯನೂ ಇಲ್ಲ ನಂಗೆ. ಮತ್ತೆ ಏನ್ ಮಾಡ್ಲಿ? ಇರ್ಲಿಗ ಮಾಯಾಂದ ವಿಷಯ ಬಿಡ್ರಿ, ಏನಾರ ಒಂದ್ ಹಾದಿ ಸಿಕ್ತೈತಿ. ಮುಂದ್ ಇನ್ನೊಂದ್ ಬ್ಯಾರೆ ಮಾತಾಡೋದಿತ್ತು. ಏನ? ನನಗೊಂದ್ ಬ್ಯಾರೆ ವಿಷಯ ನೆನಪಾತದ. ಅದ ಏನ್ವಾ? ನಿಮ್ಮಿಬ್ಬರದು ಮದ್ವಿ ವಿಷಯ. ಗೀತಾಂದ ಶಿವಂದ ಮದ್ವಿ ವಿಷಯ. ಅಯ್ಯೋ ಪೂಜಾ ಸುಮೀರವ, ಈಗ ಯಾಕೆ ಬೇಕದ?
ಹೌದಣ್ಣ. ಮನ್ಯಾಗ ಅವ್ವ ಅಪ್ಪ ಅತ್ತಿ ಎಷ್ಟು ಸಲ ನಿಮ್ಮಿಬ್ಬರ ಮದ್ವಿ ಬಗ್ಗೆ ಮಾತಾಡ್ಯಾರ. ನೆನಪೈತ ನಿಮಗ? ಏನ್ ನೀವ ಮಾತಾಡುವರ್ವ, ನಾ ಹೇಳ್ರು ಮತ್ ಮಾತಾಡೇ ಇಲ್ಲ, ಏನ್ ಮಾಡುದು? ನೀವೆಲ್ಲರೂ ಸೇರಿ ನಾನು ಬಿಡುವಂಗ ಕಾಣಿಸಂಗಿಲ್ಲ. ಸುಮ್ಮಿರ ಸಾಕ್ಷಿ ಈಗ ಬೇಕದ. ಏನ್ವಾ ಗೀತವ ಮುಖ ಎಷ್ಟು ಕೆಂಪತ್ಲ ಮದ್ವಿ ಬಗ್ಗೆ ಮಾತಾಡ್ರ. ನೀ ಬಾಯಿ ಮುಚ್ಚಿ ಸುಮ್ಮಿರ್ ಬಸ್ಸು ಈಗ. ಎದಕ್ ಬೇಕದೆಲ್ಲ? ಸುಮ್ಮಿರಾಕ್ ಬರಲ್ಲ ನಿಮಗ? ಏ ಶೂ ಹೌದಪ್ಪ, ನೀ ಇಷ್ಟು ವರ್ಷದಿಂದ ಹೇಳಾತಿಪ್ಪ ಗೀತಾ ನನ್ಗೆ ಹೇಳ್ತಂತಂದು. ಹಾ ಹೌದಾ. ಆದ್ರ ಇಲ್ಲ ಏನಿಲ್ಲ, ಹಂಗಾರ ಮದ್ವಿ ಯಾವಾಗ? ಮದ್ವಿ ಅಂತ ಬಂದಾಗ ಯಾಕೆ ಹೆದರ್ತೀನಿ? ನಾ ಏನ್ ಹೆದರಿಲ್ಲ. ಹಾಗಾದ್ರ ಮತ್ ಮದ್ವಿ ಅಕ್ಕನಂತ ಹೇಳ್ಬಿಡ್ಲ. ನಾನು ಅಂದ್ರ ಅಣ್ಣ, ನಿನ್ ಮುಖಾನ ಉತ್ತರ ಕೊಡತೈತಿ ಏನ್ ಅನ್ನೋದು. ರಾಘವ್ಗೆಲ್ಲ ಗೊತ್ತೈತಿ. ಗೀತಾ ಅವನ ಇಷ್ಟಪಡತ್ತ ಅನ್ನೋದ ಮತ್ತು ಅದನ್ನ ಕೇಳ್ತಾನಲ್ಲ, ಹೆಂಗ್ ಮಾಡ್ಲ? ಸಾಕ್ಷಿ ಒಂದ್ಸಲ ಮಾತಾಡಂದಾಳ, ಅಂದ್ರೆ ಆಕಿ ಕೂಡ ಗೀತಾವ್ ಕೂಡ ಮಾತಾಡಕ್ಕೂ ನಂಗೆ ಧೈರ್ಯ ಬರ್ಬೇಕು. ನಾಳೆ ಅಥವಾ ನಾಡ್ದು ಎಷ್ಟೊತ್ತಿದ್ರು ಒಂದ್ಸಲ ಕೇಳಿ ಏನದು ಕ್ಲಿಯರ್ ಮಾಡ್ಕೊಂಡ್ಬಿಡ್ತೇನೆ ನಾನು. ಯಾಕೆ ಪೂಜಾ, ನೀ ಯಾಕೆ ಸೈಲೆಂಟ್ ಅದಿ? ಎಲ್ಲಾರು ನಗುತ್ ನೀ ಸೈಲೆಂಟ್ ಆಗು ಚಂದನ? ಏನಿಲ್ಲ ತಗೋ ಬಸ್ಸು. ನಿಂದು ಏನಿಲ್ಲ ಅನ್ನೋದು ನನಗೆ ಗೊತ್ತೈತಿ. ಯಾಕೆ ಹೇಳಿ, ಏನಾಯ್ತು? ಹುಷಾರ್ ಅದಿಯೋ ಇಲ್ಲ ಮತ್ತೆ? ಹಾ, ನಾ ಆರಾಮದೇನ್ ತಗೋ. ನೀ ನಿಜವಾಗ್ಲೂ ಆರಾಮದಿ ಪೂಜಾ? ಹಾ ಹೌದಕ್ಕ, ನಾ ಆರಾಮದೇನ್ ತಗೋ. ಯಾವುದೋ ಒಂದು ಮೆಸೇಜ್ ಬಂತ ಹೊಸ ನಂಬರ್ಲೆ. ಯಾರು ಇರ್ಬೋದಿದ? ಏನಾಗೈತ್ಲೆ? ಮೆಸೇಜ್ ಓದ್ತೀನಿ ನೋಡಿ, ತಿಳಿಸ್ಕೊ. ಮಾಯಾಳ, ಸತ್ಯ ಬೇಕಾದರೆ ನಾಳೆ ಬೆಳಿಗ್ಗೆ ಹಳೆಯ ದೇವಸ್ಥಾನದ ಹಿಂದೆ ಬಾ, ಒಬ್ಬನೇ ಬಾ. ಇದೇನಾದ್ರ ನಮಗ್ ತೊಂದ್ರೆ ಆಗಕ್ ಬಂದೈತೆ ನೋಡ್ರಾಗವ. ಯಾಕೋ ನೀ ಒಬ್ಬ ಹೋಗೋದು ಸೇಫ್ ಅಲ್ಲ ನೋಡ್ರಾಗು. ನಾವೆಲ್ಲಾರು ನಿನ್ ಜೊತೆ ಬರ್ತೇವೆ, ಹೆದರ್ಬೇಡ ನೀ. ಈ ಮೆಸೇಜ್ ಒಳಗು ನೀ ಒಬ್ಬನ ಬರಬೇಡ ಅಂತ ಐತಿ, ಹೆಂಗ್ ಮಾಡೋದು? ಅದ ಅವ್ರ ನಿಯಮ, ಅವ್ರ ಪಾಲಿಸಿ ಅದ. ನಮ್ಮ ನಿಯಮನ ಬೇರೆ ಐತಿ ತಗೋ. ನಮ್ಮ 6 ಜನರೊಳಗೆ ಒಬ್ರಿಗೆ ಏನಾರ ತೊಂದರೆ ಆಯ್ತಂದ್ರ, ಅಪಾಯ ಬಂದ್ರ, ಅಕಸ್ಮಾತ್ 6 ಜನ ಒಗ್ಗಟ್ಟಾಗಿ ನಿಂತ್ರ ಎಲ್ಲಾ ದೂರ ಹೋಗೈತ್ ನೋಡಿ. ಬರ್ತೇವ್ ತಗೋ, ನಾವ್ ಏನಾಗುದಿಲ್ಲ. ಸರಿ, ಹಂಗಾರ ನಾಳಷ್ಟು ಗುಡಿ ಕಡೆ ಹೋಗೋಣ. ಮರುದಿನ ಬೆಳಿಗ್ಗೆ. ಈ ಫೋಟೋ ನೋಡ್ಕೊತ ಹಿಂಗ ನಿಂತೆಲ್ಲಾರಾಗವ, ಏನಾರ ಅರ್ಥ ಆಯ್ತ ನಿನಗ? ಹಾ ಶೂ, ಈ ಫೋಟೋದಾಗಿಂದ ಕಟ್ಟಡನ ಎಲ್ಲೋ ನೋಡ್ದಂಗ ಐತ್, ಬಾಳ್ ಪರಿಚಯ ಇದ್ದಂಗ ಐತ್ ನನಗಿದು. ನೋಡಿನ ನಾ ಈ ಕಟ್ಟಡ, ಅದ್ಕ ನೋಡ್ಕೊಂತ ನಿಂತಿನ ನಾ. ಎಲ್ ನೋಡ್ದಂಗ ಅನಸ್ತೈತ್ ರಾಘವ ನಿಮಗ? ದೇವರಾಜ್ ಅಂಕಲ್ ಅವ್ರ ಗೋದಾಮಿಲ್ಲ, ಇದನ್ನ ನೋಡಿಸಿರ್ತೀವ, ಅದ ನೆನಪಾಗತೈತಿ ನನಗೆ. ಅದ ಇದು ಹೌದು, ಪಕ್ಕ ನೆನಪೈತಿ ನನಗೆ, ಅದ ಇದು. ಹಾ ಹೌದಾ, ಮೋಸ್ಟ್ಲಿ ಅದ ಕಾಣ್ತೈತಿ, ಮಾಯಾಳ ಕೊನೆ ಜಾಗ ಅದ ಆಗಿರ್ಬೋದೇನು? ಮಾಯಾ ಸತ್ತದ ಕೊನೆ ಜಾಗ, ಹಾಕಿ ಹೋಗಿದ್ ಕೊನೆ ಜಾಗ. ಅಲ್ಲಿ ಹೋಗೋದ್ ಸೇಫಾ? ನಾವ್ 6 ಜನ ಅದೀವ್, ಆದ್ರೂ ಜಾಗ್ರತೆ ಇರ್ಬೇಕಷ್ಟಿರ್ಗು. ಸೇಫ್ಲೆನ ಹೋಗ್ಬೇಕು, ಯಾರಿಗೂ ಗೊತ್ತಾಗಲ್ದಂಗ. ಜಾಗ್ರತೆ ಇರ್ಲಿ, ಆದ್ರ ಹೊಟ್ಟೆ ಖಾಲಿ ಇಟ್ಕೊಂಡ ತನಿಖೆ ಮಾಡೋದು ಬೇಡ. ಏನಾರ ತಿಂದು ಹೋಗುಣ್ರಿ, ನನಗನ್ಕು ಭಾಳ ಹಸಿವಾಗ್ಯಾವ. ನನಗ ಒಟ್ಟು ಯಾವಾಗ್ಲೂ ಹೊಟ್ಟೆದ ಚಿಂತೆ. ಹೌದು, ಹೊಟ್ಟೆ ಐತೆ ಅಂದಿನ ಮತ್ತಿನ್ನ ನೆನಪು ಮಾಡ್ಕೋದ್ಬೇಕಲ್ಲ. ಹೊಟ್ಟೆ ನೆನಪಾಗೋ ಸಹಜನ ಯಾರಿಗಾಗಲಿ. ನೈಟ್ ಹೋಗೋಣ. ರಾಘವ್, ನಿಜವಾಗ್ಲೂ ಭಯ ಆಗಂಗಿಲ್ಲ ನಿಮಗ? ಭಯ ಆಗಲ್ಲ ಅಂತ ಏನಿಲ್ಲ, ಎಲ್ಲರಿಗೂ ಇರ್ತೈತಿ ಭಯ. ಆದ್ರೆ ಅದನ್ನ ಹೆದರ್ಸಿದ್ರ ಏನಾದ್ರ ಒಂದು ಕ್ಲೂ ಸಿಗ್ತೈತಿ ನಾವು. ಅದು ಕರೆನಾ. ಆದ್ರ ನೀನ್ ಭಯ ಯಾರಿಗೂ ಕಾಣಂಗಿಲ್ಲ, ನೀನ್ ಧೈರ್ಯ ಅಷ್ಟೇ ತೋರಿಸ್ತೀನಿ ಎಲ್ಲಾರ್ಗು ಜಾಸ್ತಿ. ಭಯ ಗೊತ್ತ ಮಾಡೇ ಬಿಡಂಗಿಲ್ಲ ನೀ. ಈಗ ನಾವೊಬ್ಬ ಭಯ ಎಲ್ಲಾರ್ಗು ತೋರ್ಸಿನಿ ಅಂದ್ರೆ ನನಗೆ ಹೆದರತೈತಿ ಅಂತ ನಾ ಅನ್ಕೊಂಡೆ ಅಂದ್ರೆ ಎಲ್ಲಾರ್ಗು ಧೈರ್ಯ ಕಳ್ಕೊತೀನಿ. ಅದಕ್ಕೆ ಎಷ್ಟು ಪಾಸಿಟಿವ್ ಆಗಿರ್ತಿಲ್ಲ ಅಷ್ಟು ಪ್ರಾಬ್ಲಮ್ ಸಾಲ್ವ್ ಆಕೈತಿ. ಅದು ಸರಿನಾ. ಮಾಯಾಕಾಗ ನಿಜವಾಗ್ಲೂ ಏನಾತನ್ನೋದ ಎಲ್ಲಾರ್ಗು ಗೊತ್ತಾಗ್ಬೇಕು. ಗೊತ್ತಾಗಂಗ್ ನಾವ್ ಮಾಡ್ಬೇಕು. ಹೌದು, ನಮ್ ತಂಗಿ ಸಾವಿಗೆ ಕಾರಣ ಯಾರು ಅನ್ನೋದು ಗೊತ್ತಾಗ್ಬೇಕು, ಆಕಿ ಸಾವಿಗೆ ನ್ಯಾಯ ಸಿಗ್ಬೇಕು. ನಾವೆಲ್ಲಾರು ನಿನ್ ಜೊತೆ ಅದೇ ತಗೋಬಸ್. ನಿಮ್ ತಂಗಿ ಸಾವಿಗೆ ಯಾರ ಕಾರಣ ಎಲ್ಲಾರು ಗುರ್ತಾ ಹಿಡಿನು, ನಾವ್ ಎಲ್ಲಾರು ಸೇರ್ ಕಂಡ್ಕೊಂಡು ನಾವು ಅವ್ರಿಗೆ ಶಿಕ್ಷೆ ಕೊಡ್ಸುನ್ರಿ. ಹೌದು, ನಮ್ ಗ್ರೂಪ್ನಾಗ ಒಬ್ರಿಗೆ ಸಮಸ್ಯೆ ಆದ್ರೆ ನಾವೆಲ್ಲರೂ ಒಟ್ಟು ಕೂಡ್ಬೇಕು. ಒಬ್ರಿಗೆ ಸಮಸ್ಯೆ ಆದ್ರೆ ಎಲ್ಲರಿಗೂ ಸಮಸ್ಯೆ ಆದಂಗ ಎಲ್ಲರೂ ಸೇರಿ ಪರಿಹರಿಸುನ್ರಿ. ನಡ್ರಿ ಬಡ ಬಡ ಇಲ್ಲೇ ಮಾತಾಡ್ಕೋತ ನಿಂತ್ರ ಹೊತ್ತು ಹೋಗ್ತೈತಿ, ನಡ್ರಿ. ಹಾ ಹೌದು, ಇಲ್ಲೇ ಐತ್ ನೋಡ, ಫೋಟೋದಾಗ ಇದ್ದದ್ದು ಇದ ಕರೆಕ್ಟ್. ನಿನ್ ಗೆಸ್ ಕರೆಕ್ಟ್ ಐತ್ ನೋಡ್ರಾಗು. ಭಾಳ ಹಳಿ ಜಾಗ ಅನಿಸ್ತೈತಿ, ಹೆಂಗಾಗೈತಿ ನೋಡೆಲ್ಲ. ನೀ ಹೊಳಗ್ ಹೋಗಕ್ ಹೆದರ್ತ ನೋಡ್ ಶಿವ, ಮೋಸ್ಟ್ಲಿ ನೋಡ್ ಹೆಂಗೈತಿ. ಏವಾ ಎದ್ರಂಗಿಲ್ ಬಾ, ನನ್ಗೂ ಧೈರ್ಯ ಐತಿ ನಿನ್ನಷ್ಟನ ಬಾ. ಹಂಗಾರ ನೀನ ಮೊದಲು ಹೋಗ್ಲಾ, ನೋಡೋನು ಏನೋ ಗೊತ್ತಾಕೈತಿ. ಇಲ್ಲಿ ತಗೋ, ಜಗ ಬೇಡ್ರಿ, ಬರ್ರಿ ಎಲ್ಲಾರು ಸೇರಿ ಹೋಗುನು. ಎಷ್ಟು ದೂಸ, ಎಷ್ಟು ಘಾಟ್ ಐತ್ ನೋಡಿಲ್ಲ. ಭಾಳ ದಿನದಿಂದ ಇಲ್ಲಿ ಯಾರು ಬಂದಿಲ್ಲ ಅನಿಸ್ತೈತ. ಅದ್ರ ಕೆಳಗ್ ನೋಡ್ರಿ, ನೆಲದ ಮೇಲೆ ಯಾರು ಹೊಸ ಹೆಜ್ಜೆ ಗುರುತದಾವ್ ನೋಡ್ರಿ. ಯಾರೋ ರೀಸೆಂಟ್ ಆಗಿ ಬಂದ್ ಹೋಗ್ಯಾರ್ರಿ. ಹೊಸ ಹೆಜ್ಜೆದಾವು? ಹಾ ಹೌದು. ಅಂದ್ರ ಯಾರು ಸನೇದಾಗ ಬಂದ್ ಹೋಗ್ಯಾರಿ. ಯಾರ ಅನ್ನೋದ್ ನಾವು ಗುರ್ತಾ ಇಟ್ಕೋಬೇಕು, ನಮ್ಗಿಂತ ಮೊದಲ. ಹೌದು. ಅವ್ರಿನ್ನ ಇಲ್ಲ ಇರ್ಬೋದಲ್ಲ. ಗೊತ್ತಿಲ್ಲ, ಹೇಳಕ್ ಆಗಂಗಿಲ್ಲ. ನೀವ್ ಆ ಕಡೆ ಹೋಗ್ರಿ, ನಾವ್ ಈ ಕಡೆ ಹೋಗೋಣ, ಏನಾರ ಸಿಗ್ಬೋದು. ಬಸ್ಸುನು ಇಲ್ಲೇನಿಲ್ಲ, ಪೂಜಾನ್ ಕರ್ಕೊಂಡು ನಾವ್ ಇಲ್ಲೇ ಇರ್ತೀವಿ. ನೀವು ಬರೋದು ಬ್ಯಾಡ್, ಸೇಫ್ ಅಲ್ಲ. ಅಕ್ಕಿ ಕೂಡ ನಿಲ್ಲ, ನಾ ಒಬ್ಬಕ್ಕೆ ನಿಲ್ಸೋದು ಸೇಫ್ ಅಲ್ಲ. ಅಕ್ಕಿ ಕೂಡ ನಿಲ್ಲಿ. ಹಾ ಆಯ್ತು. ಆ ಕಡೆ ಮುಂದ್ ಕೊಯ್ ಒಳಗ್ ನೋಡ್ರೆ ಭಯಾನ ಆಕೈತ್ ನೋಡ್ಬೇಕು.
ನೀವು ಒಂದು ಸ್ವಲ್ಪ ಮುಖ ನಕ್ಕೋತೀರ ಹಿಂಗೆ ಯಾಕೆ ಮಾಡ್ತೀವಿ? ನನಗೆ ಅದೇ ಟೆನ್ಷನ್ಪ. ನೀವು ಎಷ್ಟು ನಕ್ಕೋತಿರ್ತಿಲ್ಲ ಅಷ್ಟು ನಾವು ಖುಷಿಯಾಗಿರ್ತೀವಿ. ನೀ ಆದಷ್ಟು ಬೇಗ ಇನ್ನೊಂದು ಸ್ವಲ್ಪ ಅನ್ನಾಗ ಹೇಳಿ ಆದಷ್ಟು ಬೇಗ ಮನ್ಯಾಗ ಹೇಳಕ್ಕೆ ಟ್ರೈ ಮಾಡಿ. ನೀ ಯಾರಿಗೆ ಕಾಣತೈತೆ ಇಲ್ಲ ನಂಗೆ ಗೊತ್ತಿಲ್ಲ, ಒಂದು ಸ್ವಲ್ಪ ಹೊಟ್ಟೆಗೆ ಮುಂದೆ ಬರತ್ತೈತೆ ಅನ್ಸಾಯ್ತು ನಂಗೆ. ಫುಲ್ ಪ್ರೆಗ್ನೆನ್ಸಿ ಸಿಮ್ಟಮ್ಸ ಕಾಣಿಸಕತ್ತಾವ. ಅದಕ್ಕೊಂದು ಸ್ವಲ್ಪ ಮನ್ಯಾಗ ಬೇಗ ಹೇಳಕ್ಕೆ ಟ್ರೈ ಮಾಡಬೇಕು. ಅನ್ನಾಗ ಹೇಳಿ ಒಂದು ಸ್ವಲ್ಪ. ಚಿನಿ ನೀನು ನಕ್ಕೋತಿರ್ಲಿಪ್ಪ, ನಾ ಹೇಳ್ತೇನೆ ಮನ್ಯಾಗ ಏನು ಬಂದ್ರು ನಾ ಹ್ಯಾಂಡಲ್ ಮಾಡ್ತೇನೆ, ಖುಷಿಯಾಗಿರು. ಹಾಂ ಸರಿ. ಏ ಅಲ್ಲೊಂದು ಪೆಟ್ಟಿಗೆ ಐತೆ ನೋಡೋಣ. ಇಲ್ಲಿ ಬಾಯಿಲ್ ರಾಗ ಒಂದು ಪೆಟ್ಟಿಗೆ ಐತೆ ನೋಡಿ ಬಾಯಿಲಿದ್ದು. ತೆಗಿಯೋಣ ಇದನ್ನ. ಒಂದು ನಿಮಿಷ, ಯಾಕೋ ಮೊದಲು ಸುತ್ತ ಕಡೆ ಯಾರಿಲ್ಲ ನೋಡ್ರಿ, ಯಾರು ಏನಾರು ನಮ್ಮನ್ನು ಸಿಕ್ಸಕ್ಕೆ ಬಲಿ ಇಟ್ಟಿರಿ ಅಂತ ಏನು ಮಾಡ್ತೀರಿ? ನೀ ಹಿಂದೆ ಎಲ್ಲ ತಗೋ ಹುಡ್ಕೋದ ಆತ್ ತಗೋ. ತೆಗಿ ಸಾವಕಾಶ ತೆಗಿ. ಇದ್ರೊಳಗೆ ಏನಾಯ್ತಲ್ಲ, ಒಂದು ಸಾಂದ್ ಫೋಟೋ ಐತಿ, ಏನೋ ಒಂದು ಗುರುತೈತ್ಲ ಲೋಹದ್ದ. ಹ್ಞೂ ಹ್ಞೂ ತಗೋ ಕಡೆಗೆ ತಗೋ. ಏನಿರ್ಬೋದಕ್ಕ ಆ ಗುರುತು? ಓಹೋ, ಮಾಯಾ ಕೆಸರ್ದಾಗ ಒಂದು ಗುರುತಿತ್ತಂತ ಅಂದಿಳ ಕೈಯಾಗ, ಮೋಸ್ಟ್ಲಿ ಅದೇ ಇರ್ಬೋದು ಇದು. ಅಂದ್ರೆ ಇದನ್ನ ಇಟ್ಟಾನ ಆ ವ್ಯಕ್ತಿ. ಸುಳಿವು ಸಿಕ್ತಲ್ಲ ಇಲ್ಲ ಒಂದು ಸ್ವಲ್ಪ 100% ಕನ್ಫರ್ಮ್ ಆಗಿ ಹೇಳಕ್ಕಾಗಂಗಿಲ್ಲ. ಏ ಯಾರೋ ಬಂದ್ರ ಅನಿಸ್ತೈತೆ ನಂಗೆ. ನಾವೇನಾರ ಒಳಗೆ ಸಿಕ್ಕಾಕೊಂಡಿವ ನೀನು? ಯಾಕೋ ಭಯ ಆಗತ್ತೈತೆ, ನಂಗೆ ಮನೆಗೆ ಹೋಗೋಣ ಬರ್ರಿ. ಇಲ್ಲ ಏನೂ ಆಗಂಗಿಲ್ಲ, ಎಲ್ಲರೂ ಒಂದು ಸ್ವಲ್ಪ ಸಮಾಧಾನಲಿ ಏನಾರ ಒಂದು ಹಾದಿ ಸಿಗ್ಬೋದು. ಸಪ್ಲೈ ಮಾಡಬೇಡ್ರಿ ಸುಮ್ಮೀರಿ. ನೀನು ಎಷ್ಟು ಸೀರಿಯಸ್ ಆಗಿಲ್ಲ ಶೂ. ಆ ಕಡೆ ನಿಂದ್ರ ತಮಾಷೆ ಮಾಡೋ ಟೈಮ್ ಅಲ್ಲಿದು. ಯಾರೋ ಹೊರಗಿಂದ ಡೋರ್ ಲಾಕ್ ಮಾಡ್ರಿ ಅನ್ಸಾಯ್ತು. ಹಾಂ ಹೌದು, ಅಲ್ಲಿ ಯಾರೋ ಓಡ್ ಹೊಂಟಾರ ನೋಡ್ಬಾರಿ. ಅವ ಇಲ್ಲಿಂದ ಹೋಗಿಲ್ಲ ಅನ್ಸಾಯ್ತು, ಯಾರೋ ಹೊಂಟಾರ. ಏನು ಮಾಡೋದು ಉಪಾಯ ಈಗ?